ಹೆಣ್ಣು ಮನೆಯ ಕಣ್ಣು ಅಂತ ಹೇಳ್ತೀವಿ ಅಲ್ವಾ. ಹೆಂಗಸ್ರಿಗಿರೋ ಶಕ್ತಿ ಅಪಾರ. ಅದು ಎಲ್ಲರಿಗೂ ಗೊತ್ತಿದೆ. ನಮ್ಮ ಅಜ್ಜಿ ನಮ್ಮಮ್ಮ ಅವ್ರಿಗಿರೋ ಶಕ್ತಿ ಎಲ್ಲ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡೇ ಬಂದಿದ್ದೀವಿ. ಆ ನಿಟ್ಟಿನಲ್ಲಿ ಹೆಣ್ಮಕ್ಳು ಚೆನ್ನಾಗಿದ್ರೆ ಮನೆ ಚೆನ್ನಾಗಿರುತ್ತೆ, ಸಮೃದ್ಧಿಯಾಗಿರುತ್ತೆ ಅಂತ ಹೇಳ್ತೀವಿ. ಬಟ್ ಈ ಕಾಲದಲ್ಲಿ ಹೆಣ್ಮಕ್ಳು ಹೆಲ್ದಿಯಾಗಿದ್ದರೆ ಮನೆಯೂ ಹೆಲ್ದಿಯಾಗಿರುತ್ತೆ ಅಂತ ಹೇಳ್ತಾರೆ ಅಲ್ವಾ. ಆ ನಿಟ್ಟಿನಲ್ಲಿ ನಾವು ಚೆನ್ನಾಗಿರಬೇಕು. ಫಸ್ಟ್ ನಂಬರ್ 1 ಪಾಯಿಂಟ್ ಹೆಲ್ದಿಯಾಗಿರಬೇಕು, ಆರೋಗ್ಯವಾಗಿರಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಾನು ಕೆಲವೊಂದು ವಸ್ತುಗಳನ್ನ ತೊಗೊಂಡು ಬಂದಿದ್ದೀನಿ. ಅಂದರೆ ನಾನು ಹೇಳಿದೆ ಪ್ರೀವಿಯಸ್ ವೀಡಿಯೋಲಿ, ಅದು ಇಂಡೈರೆಕ್ಟ್ಲಿ ಪಿಗ್ಮೆಂಟೇಷನ್ನ ಕ್ಯೂರ್ ಮಾಡುತ್ತೆ. ಸೊ ಒಂದು ಸಣ್ಣ ವಿಷಯಗಳನ್ನ ನಿಮ್ಮ ಜೊತೆ ಇವತ್ತು ಕ್ಲಾರಿಫೈ ಮಾಡ್ಕೊಳ್ತಿದ್ದೀನಿ, ಓಕೆನಾ. ನಾವು ಚಿಕ್ಕವರಾಗಿರುವಾಗ ಅಂದರೆ 90s ಆ ಟೈಮಲ್ಲೆಲ್ಲ ಎಲ್ಲೋ ಒಬ್ರಿಗೋ ಇಬ್ರಿಗೋ ಡಯಾಬಿಟಿಸ್, ನಾನು ನೋಡಿದ ಮಟ್ಟಿಗೆ ಒಬ್ರಿಗೆ ಡಯಾಬಿಟಿಸ್ ಬಂದಿತ್ತು. ಅವ್ರದ್ದು ದೊಡ್ಡ ಬಂಗ್ಲೆ ಇತ್ತು, ಕಾರ್ ಇತ್ತು ಅವ್ರ ಮನೇಲಿ. ಅವಾಗ ನಾವೇನು ಅಂದ್ಕೊಳ್ತಿದ್ವಿ, ಚೆನ್ನಾಗಿ ದುಡ್ಡಿದೆ, ಚೆನ್ನಾಗಿ ತಿಂತಾರೆ, ಅದಕ್ಕೆ ಅವ್ರಿಗೆ ಡಯಾಬಿಟಿಸ್ ಬಂದಿದೆ. ಆಮೇಲೆ ನಾವು ಬೆಳೀತಾ 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 ಮನೆಗೊಬ್ಬರು ಡಯಾಬಿಟಿಕ್ ಆದರು ಅಲ್ವಾ. ಇದು ಸತ್ಯ ನಾನು ಹೇಳ್ತಿರೋದು. ಅದು ಕಾಮನ್ ಆಗೋಯ್ತು ಡಯಾಬಿಟಿಸ್. ಈಗ ಡಯಾಬಿಟಿಸ್ ಕಾಮನ್ನೇ ಅಲ್ಲ, ಯಾಕಂದರೆ ಮನೇಲಿ 3-4 ಜನಕ್ಕೆ ಇರುತ್ತೆ. ಬಟ್ ಈಗ ಟ್ರೆಂಡಿಂಗ್ ವೈರಲ್ಲು ಅಂತಲೇ ಹೇಳ್ಬೋದು, ಕ್ಯಾನ್ಸರ್, ತರಾವರಿ ಕ್ಯಾನ್ಸರ್. ಹೇಳೋಕ್ಕೋದ್ರೆ ತಲೆ ನೆತ್ತಿಯಿಂದ ಹಿಡಿದು ಪಾದದವರೆಗೂ ಬರುತ್ತೆ ವಿಷಯಗಳು. ಥ್ರೋಟ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್, ಸ್ಟಮಕ್ ಕ್ಯಾನ್ಸರ್, ಓವೇರಿಯನ್ ಕ್ಯಾನ್ಸರ್, ಸ್ಕಿನ್ ಕ್ಯಾನ್ಸರ್ ಅಲ್ವಾ. ಯಾಕೆ ಬಂತು? ಯಾಕೆ ಇಷ್ಟು ಕಂಟಿನ್ಯೂಸ್ ಆಗಿ ಈ ಥರ ಕಾಯಿಲೆಗಳು ಬರ್ತಿದೆ? ನಾವು ಚಿಕ್ಕ ವಯಸ್ಸಿಂದ ಅದೇ ಊಟ ಮಾಡ್ತಿದ್ದೀವಲ್ಲ, ಅದೇ ಅನ್ನ ಸಾರು, ಅದೇ ಮುದ್ದೆ. ಯಾಕೆ ಬಂತು? ಏನೋ ಒಂಚೂರು ಸ್ವೀಟು ಅದು ಇದು ಅವಾಗ ನೆನೆಸ್ಕೊಂಡ್ರೆ ತಿನ್ನೋಕ್ಕಾಗ್ತಿರಲಿಲ್ಲ, ಈಗ ತಿಂತಿದ್ದೀವಿ, ಅಷ್ಟಕ್ಕೆಲ್ಲ ಬಂದ್ಬಿಡುತ್ತಾ ಅಂತ ನೀವು ಕೇಳ್ಬೋದು. ಅದಕ್ಕೆ ಉತ್ತರ ನಾನೇ ಕೊಡ್ತೀನಿ. ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನಿಮ್ಮ ಮನೇಲಿ ಈ ಯುಗಾದಿ ಹಬ್ಬ ನೆನೆಸ್ಕೊಳ್ಳಿ. ಹಿಂದೆ ನಾವು ಚಿಕ್ಕವರಾಗಿದ್ದಾಗ ಯುಗಾದಿ ಹಬ್ಬ ಮಾಡೋರು. ಆ ಟೈಮಲ್ಲಿ ಮಾತ್ರ ಹಿಚ್ಕಿದ ಬೇಳೆ ಸಾರು ಮಾಡೋರು. ಅವರೆಕಾಯಿ ಸೊಗಡದಿಂದ ವಾಸನೆ ಬರೋದು. ನೀವು ಅವರೆಕಾಯಿ ಕಿತ್ತಾಗ ಅಥವಾ ಕೊಂಡ್ಕೊಂಡಾಗ ಆ ಸೊಗಡು ವಾಸನೆ ಕೇಳಿದ್ದೀರಾ? ಅಂದರೆ ಯು ಕುಡ್ ಫೀಲ್ ವಾಸನೆ ಬರೋದು ಅಲ್ವಾ, ಕೈಯೆಲ್ಲ ಒಂಥರ ವಾಸನೆ ಬರೋದು. ಈಗಿನ ಅವರೆಕಾಯಿಗೆ ಯಾಕೆ ಬರಲ್ಲ? ಅದು ಅದೇ ಅವರೆಕಾಯಿ ಅಲ್ವಾ. ಯಾಕೆ ಅಂದರೆ ಆ ಕಾಲಕ್ಕೆ ಏನೇನು ಬರಬೇಕು ಅದು ಬರ್ತಿತ್ತು. ಈಗ ಎಲ್ಲ ಕಾಲದಲ್ಲೂ ಎಲ್ಲ ಬರುತ್ತೆ. ಓಕೆ, ನಂಬರ್ 1. ಹೆಂಗೆ ಅವರೆಕಾಯಿ ಆ ಸೀಸನಲ್ಲಿರೋದನ್ನ 12 ಮಂತ್ಸ್ ಹೆಂಗೆ ಬೆಳೀತಾರೆ? ಫರ್ಟಿಲೈಸರ್ಸ್, ಕೆಮಿಕಲ್ಸ್ ಹಾಕಿ ಬೆಳೀತಾರೆ. ನಂಬರ್ 1. ಅದು ಏನು ಮಾಡಿದ್ರು ಅದನ್ನು ನಾವು ಚೇಂಜ್ ಮಾಡೋಕ್ಕಲ್ಲ ಸಿಸ್ಟಮ್. ನಂಬರ್ 1. ನಂಬರ್ 2, ನಾವು ಚಿಕ್ಕವರಾಗಿದ್ದಾಗ ಆ್ಯಪಲ್ನ ತುಳಿದೆ ಹಾಗೆ ತಿಂದ್ಬಿಡ್ತಿದ್ವಿ, ಏನೂ ಆಗ್ತಿರ್ಲಿಲ್ಲ. ಅವಾಗೆಲ್ಲ ಯಾರು ಹೇಳ್ತಿದ್ರು ಆ್ಯಪಲ್ನ ತೊಳೀರಿ ಒರೆಸಿ? ಇವಾಗ ನಾವು ನಮ್ಮ ಮಕ್ಳಿಗೆ ಮಾಡ್ದಂಗೆ ಯಾರು ನಮ್ಗೆ ಮಾಡಿಕೊಡ್ತಿದ್ರು? ತಂದಿಟ್ಟರೆ ಸಾಕು ಅಂತ ಅಂತಿದ್ವಿ ನಾವು ಚಿಕ್ಕವರಿದ್ದಾಗ ಅಲ್ವಾ. ಈಗ ಅದೇ ಆ್ಯಪಲ್ಗೆ ವ್ಯಾಕ್ಸ್ ಹಾಕಿರ್ತಾರೆ, ಕೆಮಿಕಲ್, ಸ್ಕ್ರ್ಯಾಪ್ ಮಾಡ್ಕೊಂಡು ತಿನ್ನಿ ಅಂತಾರೆ. ಆಮೇಲೆ ನಂಬರ್ 3, ಆವಾಗ ದಿನ ಮುದ್ದೆ ಊಟ ಇತ್ತು. ಮುದ್ದೆ ಕಂಪಲ್ಸರಿ, ಅದು ಆಪ್ಷನಲ್ ಅಲ್ಲ. ಈಗ ಕೇಳ್ತೀವಲ್ಲ ನಾವು ಮನೇಲಿ ಮುದ್ದೆ ಮಾಡಬೇಕಾ ಅಂತ ಕೇಳ್ತೀವಿ. ಮುದ್ದೆ ವಾಸ್ ನಾಟ್ ಆಪ್ಷನಲ್, ಮುದ್ದೆ ಇದ್ದೇ ಇತ್ತು. ಬಿಳಿ ಅಕ್ಕಿ ಇರಲಿಲ್ಲ ನಿಮಗೆ, ಕೆಂಪಕ್ಕಿ ಇತ್ತು. ಜಸ್ಟ್ ಒಂದು 25-30 ವರ್ಷದ ಕೆಳಗೆ ಹೋಗಿ ಆಯಿತಾ, ಕೆಂಪಕ್ಕಿ ಇತ್ತು ಆಯಿತಾ, ಬಿಳಿ ಅಕ್ಕಿ ಇರಲಿಲ್ಲ. ಆಮೇಲೆ ರೇಷನ್ ಅಂದರೆ ರೇಷನ್ ಅಂಗಡಿ ಇತ್ತು. ನೀವು 1 kg ಎಣ್ಣೆ, ಅದೇ ಪಾಮಾಯಿಲ್ ಎಣ್ಣೆ ಬರೋದು, ಮತ್ತು ಸಕ್ಕರೆ ಅಷ್ಟೇ ಸಿಗೋದು, ಒಂದೊಂದು ಪ್ರಮಾಣ ಅಳತೆ. ಈಗ 5 kg 10 kg ನಾವು ದುಡ್ಡು ಕೊಟ್ಟು ತರ್ತೀವಲ್ಲ, ಆವಾಗ ಸಿಗ್ತಿರ್ಲಿಲ್ಲ. ಅವಾಗ ಶ್ರೀಮಂತರಿಗೆ ಮಾತ್ರ ಅಂಗಡಿ ಇರ್ತಿತ್ತು ಅಲ್ವಾ. ಮಿಡಲ್ ಕ್ಲಾಸ್ ಜನ ಎಲ್ಲಿ ಆ ಕೊಟ್ಟಿದ್ದ ರೇಷನಲ್ಲೇ ನಾವು ಅಡುಗೆ ಮಾಡಬೇಕಾಗಿತ್ತು ಅಲ್ವಾ. ಇಷ್ಟು ಒಂದು ಕಡೆ. ಯಾಕೆ ಇಷ್ಟು ಹೇಳ್ತಿದ್ದೀನಿ? ಯಾಕೆ ಕ್ಯಾನ್ಸರ್ ಈಗ ಜಾಸ್ತಿ ಆಗ್ತಿದೆ? ಯಾಕಿಷ್ಟು ಹೆಣ್ಮಕ್ಳಿಗೆ ಎಲ್ಲ ಪ್ರತಿಯೊಬ್ಬರಿಗೂ ಕಾಯಿಲೆಗಳು ಅದು ಇದು ಬರುತ್ತೆ ಅನ್ನೋದಕ್ಕೆ ದೀಸ್ ಆರ್ ದಿ ರೂಟ್ ಕಾಸಸ್. ಎಲ್ಲರೂ ದುಡ್ಡು ಮಾಡೋ ನೆಪದಲ್ಲಿ ಫರ್ಟಿಲೈಸರ್ಸ್, ಕೆಮಿಕಲ್ಸ್ ಹಾಕಿ 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 ಅಲ್ವಾ. ಏನು ಹಾಕ್ಬೇಕು, ಏನು ಬೆಳಿಬೇಕು ಆ ಟೈಮ್ಗೆ ಅದು ಬರ್ತಿತ್ತು ಅವಾಗ. ಈಗ ಅದಿಲ್ಲ, ಓಕೆನಾ. ಸೊ ಈಗ ವಾಟ್ ಈಸ್ ದ ಆಲ್ಟರ್ನೇಟಿವ್ ಬಂದ್ಬಿಟ್ಟಿದೆ. ಈಗ ನಾವೇನೂ ಮಾಡೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ಸಣ್ಣ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಗೆಲ್ಲ ಮದುವೆ ಮನೇಲಿ ನಾವು ಲಾಡು ಚಿರೋಟಿ ನೋಡ್ತಿದ್ವಿ. ಈಗ ನೆನೆಸ್ಕೊಂಡಾಗ ಸ್ವಿಗ್ಗಿಗೆ ಫೋನ್ ಮಾಡಿ ತರಿಸ್ಕೊಳ್ತೀವಿ ಅಲ್ವಾ. ಅವಾಗ ಎಲ್ಲರ ಮದುವೆ ಮನೇಲೇ ನಮಗೆ ಲಾಡು ಚಿರೋಟಿ ಸಿಗ್ತಿದ್ದು, ಹೊರಗಡೆ ಎಲ್ಲ ಸಿಗ್ತಿರಲಿಲ್ಲ. ಬೇಕ್ರಿಗಳಿರಲಿಲ್ಲ. ಅಪ್ಪಪ್ಪ ಅಂದರೆ ಬ್ರೆಡ್ ಸಿಗೋದು ಬೇಕ್ರಿಲಿ ಅಲ್ವಾ. ಸೊ ನಮ್ಮ ಹೀಟಿಂಗ್ ಹ್ಯಾಬಿಟ್ಸ್ ಜೊತೆ ನಮ್ಮ ಜೀವನ ಶೈಲಿ ಬದಲಾವಣೆ ಮೇಜರ್ ಆ್ಯಂಡ್ ಮ್ಯಾಕ್ಸಿಮಮ್ ಆಗಿದೆ. ಆ ನಿಟ್ಟಿನಲ್ಲಿ ಈಗ ಬದಲಾಗೋಗಿದ್ದೀವಿ. ಈಗ ವಾಟ್ ಆರ್ ದ ಚೇಂಜಸ್ ಯು ಕ್ಯಾನ್ ಮೇಕ್? ಆ ನಿಟ್ಟಿನಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್, ದಿಸ್ ಇಸ್ ನಾಟ್ ಎ ಪ್ರಮೋಷನ್, ನಾನು
ದುಡ್ಡು ಕೊಟ್ಟು ತೊಗೊಂಬಂದಿದ್ದೀನಿ ನಂಬರ್ 1. ನಾನು ನಿಮಗೆ ಪ್ರಾಡಕ್ಟ್ಸ್ನ ತೋರಿಸ್ತೀನಿ. ನೀವು ಅದನ್ನು ಹೊರಗಡೆ ಎಲ್ಲಾದರೂ ಬೈ ಮಾಡ್ಕೊಳ್ಳಿ. ಏನು ಇವ್ರ ಹತ್ರನೇ ಬೈ ಮಾಡಬೇಕು ಅಂತಲ್ಲ, ನಾನು ಇವ್ರ ಹತ್ರ ಬೈ ಮಾಡಿದ್ದೀನಿ. ಯಾಕಂದರೆ ದೀಸ್ ಆರ್ ದ ಚೇಂಜಸ್ ನಾನು ನನ್ನ ಮನೇಲಿ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಅದನ್ನು ನೀವು ನಿಮ್ಮ ಮನೇಲಿ ರೂಢಿಸ್ಕೊಳ್ಬೇಕು. ಯಾಕೆ ಅಂದರೆ ಇವತ್ತು ನಾನು ತಂದಿರೋ ಪ್ರಾಡಕ್ಟ್ಸು ಅಂಥದ್ದು ಆ್ಯಂಟಿ ಆಕ್ಸಿಡೆಂಟ್, ವಿಟಮಿನ್ ಸಿ ಯಥೇಚ್ಛವಾಗಿರೋ ಪ್ರಾಡಕ್ಟ್ಸ್. ಅಡುಗೆ ವಿಷಯದಲ್ಲಿ ನಾನು ಹೇಳ್ತಾ ಇದ್ದೀನಿ. ಬರೀ ಲೇಪನ ಮಾತ್ರ ಅಲ್ಲ, ಅಡುಗೆ ವಿಷಯದಲ್ಲೂ ಅದು ನಾವು ಬಳಸ್ತಾ ಬಂದಾಗ ಮನೆ ಮಂದಿ ಎಲ್ಲ ಅದಕ್ಕೆ ಅಳವಡಿಸ್ಕೊಳ್ತಾರೆ. ದೇ ಗೆಟ್ ಯೂಸ್ಡ್ ಆಫ್ ಇಟ್. ಸೊ ಅದನ್ನು ಇವತ್ತು ಯಾವ್ಯಾವ ಪ್ರಾಡಕ್ಟ್ಸು ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಷ್ಟ ಇರೋರು ಕೇಳಿ ನಾವು ಬೈ ಮಾಡ್ತೀವಿ ಅಂತ. ಯಾಕಂದರೆ ನಾನು ಎಲ್ಲಿ ತೊಗೊಳ್ತೀನೋ ಅಲ್ಲಿ ಬಜೆಟ್ ಫ್ರೆಂಡ್ಲಿ ಇದ್ದೇ ಇರುತ್ತೆ. ಅಷ್ಟೊಂದು ದುಬಾರಿ ಕೊಟ್ಬಿಟ್ಟು ನಾನು ತೊಗೊಳ್ಳಲ್ಲ. ಯಾಕಂದರೆ ಐ ಕಾಂಟ್ ಅಫರ್ಟ್. ಅದು ನಾನು ಯಾವಾಗಲೂ ಹೇಳ್ತೀನಿ. ನೀವು ಅದೇ ಪ್ರಾಡಕ್ಟ್ಸ್ನ ಹೆಸರು ತೊಗೊಳ್ಳಿ, ಪ್ರಾಡಕ್ಟ್ ಹೆಸರು ಬೇರೆ ಕಡೆ ತೊಗೊಳಂಗೆ ತೊಗೊಳ್ಳಿ, ಬಟ್ ದ ಕಂಟೆಂಟ್ ಇಸ್ ದ ಸೇಮ್. ಇವತ್ತು ನಾನು ತೋರಿಸ್ತಿರೋ ಪ್ರಾಡಕ್ಟ್ ವಿಷಯ ಹೇಳ್ಬಿಡ್ತೀನಿ. ಯಥೇಚ್ಛವಾಗಿ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಯಾಕೆ ಹೇಮಾ ಯಾವಾಗಲೂ ಆ್ಯಂಟಿ ಆಕ್ಸಿಡೆಂಟ್ ಅಂತಾಳೆ ಅಂದರೆ, ಹಿಂದಿನ ಕಾಲದಲ್ಲಿ ಕಲ್ಲಲ್ಲಿ ರುಬ್ಬೋರು, ಮಿಕ್ಸಿ ಇರಲಿಲ್ಲ, ಬಾವಿಲಿ ನೀರು ಸೇದೋರು, ಮಜ್ಜಿಗೆ ಕಡಿಯೋರು, ಮನೆ ಬಗ್ಗಿ ಒರೆಸ್ತಿದ್ರು, ಕಸ ಗುಡಿಸ್ತಿದ್ರು. ಈಗೆಲ್ಲ ಮಾಪ್ ತಂದಿಟ್ಕೊಂಡಿರ್ತಾರೆ. ಆಯಿತಾ? ಇಡ್ಲಿ ರುಬ್ಬೋದ್ರಿಂದ ನಮ್ಮ ಒಂದೊಂದು ಸೆಲ್ಸು ನಮ್ಮ ಕೈಯಲ್ಲಿ ಆ್ಯಕ್ಟಿವೇಟ್ ಆಗ್ತಿತ್ತು. ಯಾವ ಸೆಲ್ಸು ಸಾಯ್ತಿರಲಿಲ್ಲ. ಈಗ ಸೆಲ್ಸ್ಗಳು ಇನ್ಯಾಕ್ಟಿವ್ ಆಗ್ತಿರೋದ್ರಿಂದನೇ ಕ್ಯಾನ್ಸರ್ ಅನ್ನೋ ಕಾಯಿಲೆ ಉತ್ಪತ್ತಿ ಆಗ್ತಿರೋದು. ಸೊ ಪ್ರತಿಯೊಬ್ಬರು ಏನು ಮಾಡ್ತೀವಿ, ಜಿಮ್ಗೆ ಹೋಗ್ತೀವಿ, 24 ಅವರ್ಸ್ ಅಫ್ಕೋರ್ಸ್ ನಾವು ಕೆಲಸ ಮಾಡ್ತೀವಿ. 12 ಅವರ್ 10 ಅವರ್ ಕೆಲಸ ಮಾಡ್ತೀವಿ, ಕುತ್ಕೊಂಡು ಕೆಲಸ ಮಾಡ್ತೀವಿ. ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ತಾತನ ಥರ ಹೊಲದಲ್ಲಿ ಬೆವರು ಸುರಿಸ್ಕೊಂಡು ದುಡಿತೀವ? ನೆಟಾಗಿಲ್ಲ. ಏನೋ ಬೆಳಗ್ಗೆ 1 ಅವರ್ ವಾಕಿಂಗ್, ಸಂಜೆ 1 ಅವರ್ ವಾಕಿಂಗ್ ಅಂತ ಮಾಡ್ತೀವಿ. ಎಲ್ಲಾದರೂ ನಾವು ಬ್ರಿಸ್ಕ್ ವಾಕಿಂಗ್ ಮಾಡ್ತೀವ? ಊಟದಲ್ಲಿ ಸುಮಾರು ಜನ ಕಂಟ್ರೋಲ್ ಮಾಡ್ತಾರೆ ಅಂತ. ಯಾವ ರೀತಿ? ಇವಾಗ ಕೆಲವರು ಅಂತಾರೆ ನಾವು ಅನ್ನ ತಿನ್ನಲ್ಲ, ಚಪಾತಿ ತಿಂತೀವಿ ಅಂತ. ಚಪಾತಿಲಿ ಗ್ಲೂಟನ್ ಇದೆ, ಗ್ಲೂಟನ್ ಅಂಶ ಇದೆ. ಬಿಳಿ ಅಕ್ಕಿನೇ ಬೇಕು ನಮ್ಗೆ. ಅನ್ನ ಮಾಡಿದ್ರೆ ಪಳಪಳ ಅಂತ ಇರಬೇಕು ಬೆಳ್ಳಕ್ಕೆ ಅಂತಾರೆ ಕೆಲವರು ಬಿರಿಯಾನಿ ಎಲ್ಲ ಮಾಡಬೇಕಾದ್ರೆ ಬಾಸ್ಮತಿ ಅಕ್ಕಿನೇ ಬೇಕು ಅಂತಾರೆ ಅಲ್ವಾ? ಆ ನಿಟ್ಟಿನಲ್ಲಿ ಇವತ್ತು ಅದ್ಭುತವಾದ ಪ್ರಾಡಕ್ಟ್ಸ್ ಇದ್ದೀನಿ. ಖಂಡಿತವಾಗ್ಲೂ ನಿಮ್ಮ ಮನೇಲಿ ಇವಾಗೇ ಸ್ಟಾರ್ಟ್ ಮಾಡಿ. ಅದು ನಾನು ಹೇಳ್ತಾ ಇದ್ದೀನಿ, ಇಟ್ ಇಸ್ ಬಜೆಟ್ ಫ್ರೆಂಡ್ಲಿ, ಎಕೋ ಫ್ರೆಂಡ್ಲಿ. ದಯವಿಟ್ಟು ಈ ಕ್ಯಾನ್ಸರನ್ನು, ರೋಗನ ಯಾರಿಗೂ ಬರಬಾರ್ದು ಇನ್ಮೇಲೆ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲರ ಪ್ರಯತ್ನ ಇರಬೇಕು. ಅದು ನಮ್ಮನೆ ಅಡುಗೆ ಮನೆಯಿಂದನೇ ಯಾಕೆ ಶುರು ಆಗಬಾರ್ದು? ಹೊರಗಡೆ ಯಾಕೆ ಬೇರೆಯವ್ರು ನಮ್ಗೆ ಹೇಳಬೇಕು? ವಿ ಕ್ಯಾನ್ ಡೂ ಇಟ್. ನಮ್ಮ ಅಡುಗೆ ಮನೆಯಿಂದನೇ, ನಮ್ಮ ಗೃಹಿಣಿ ಕೈಲಿ ಖಂಡಿತವಾಗ್ಲೂ ಅದಾಗುತ್ತೆ. ಯಾವ ರೀತಿ ಅಂತ ಇವತ್ತಿನ ಪ್ರಾಡಕ್ಟ್ಸ್ನ ಶೋ ಮಾಡ್ತೀನಿ ನಿಮಗೆ. ಮತ್ತು ಒಂದು 2-3 ವಿಷಯಗಳೇ ಹೇಳ್ತೀನಿ ಅದ್ರ ಬಗ್ಗೆ. ಯಾಕೆ ಇದೇ ಉಪಯೋಗಿಸ್ಬೇಕು? ನಾನು ಇವಾಗಲೇ ಹೇಳಿದ್ದೀನಿ, ನಾನು ಎಲ್ಲಿ ತೊಗೊಂಡೆ ಅನ್ನೋದು ನೀವು ಅಲ್ಲಿ ತೊಗೊಳ್ಬೇಕು ಅಂತ ಏನಿಲ್ಲ. ನಿಮಗೆ ಎಲ್ಲಿ ಬೇಕೋ ಅಲ್ಲಿ ತೊಗೊಳ್ಳಿ, ಬಟ್ ಆ ವಸ್ತುನ ತೊಗೊಳ್ಳಿ. ಓಕೆನಾ? ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ಇದು ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಟಿ ಆಕ್ಸಿಡೆಂಟ್ ಬರೀ ತಿನ್ನೋಕ್ಕೆ ನೀವು ಶುರು ಮಾಡಿದಾಗ ನಿಮ್ಮ ಪಿಗ್ಮೆಂಟೇಷನು ಹೋಗುತ್ತೆ. ಅದಕ್ಕೆ ನಾನು ಹೇಳಿದೆ, ಇಂಡೈರೆಕ್ಟ್ಲಿ ಇಟ್ ವಿಲ್ ಕ್ಲಿಯರ್ ಯುವರ್ ಪಿಗ್ಮೆಂಟೇಷನ್, ಯುವರ್ ಹೆಲ್ದಿ ಲೈಫ್ ಸ್ಟೈಲ್. ಮಕ್ಕಳಿಗೆ ಈಗಲಿಂದನೇ ರೂಢಿ ಮಾಡ್ಕೊಂಬನ್ನಿ. ಓಕೆನಾ? ಬನ್ನಿ ಇವತ್ತಿನ ವೀಡಿಯೋ. ಯಾವ್ದು ಪ್ರಮೋಷನ್ನ ಬೇಕಾದ್ರೆ ಕೇಳಿ, ನಾನು ಅವ್ರಿಗೆ ಪೇ ಮಾಡಿರೋದು ನನ್ನ ಹತ್ರ ಸ್ಕ್ರೀನ್ಶಾಟು ಇದೆ. ಓಕೆ, ಇವಾಗ ನಾವು ಸಣ್ಣ ಆಗ್ತಿದ್ದೀವಿ. ಸಣ್ಣ ಆಗಬೇಕಪ್ಪ, ನಾವು ಅಕ್ಕಿ ಬಿಟ್ಬಿಟ್ಟಿದ್ದೀವಿ, ಅನ್ನ ಬಿಟ್ಬಿಟ್ಟಿದ್ದೀವಿ, ಚಪಾತಿನೇ ತಿಂತೀವಿ ಅಂತ ಹೇಳ್ತಾರೆ ಕೆಲವರು. ಅದಕ್ಕೂ ಉತ್ತರ ಕೊಡ್ತೀನಿ. ಇವತ್ತು ನಾನು ತಂದಿರೋದು ರಕ್ತಸಾಲಿ ರೈಸ್. ಎಷ್ಟು ಜನ ಈ ಹೆಸರು ಕೇಳಿದಿರೋ ಎಲ್ಲೋ ಗೊತ್ತಿಲ್ಲ. ಇದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಇದು ಕೆಂಪಕ್ಕಿ ಥರ ಇರುತ್ತೆ. ಆಯಿತಾ? ಕಣ್ಣು ಮುಚ್ಕೊಂಡು ಹೆಣ್ಮಕ್ಳು ಈ ರಕ್ತಸಾಲಿ ರೈಸ್ನ ಸ್ಟಾರ್ಟ್ ಮಾಡಿ ತಿನ್ನೋದಕ್ಕೆ 2 ವಿಷಯ ಪ್ರಾಮುಖ್ಯವಾಗಿ ಹೇಳ್ಬಿಡ್ತೀನಿ. ಇದರಲ್ಲಿ ಸುಮಾರಿದೆ ಪಾಸಿಟಿವ್. 2 ತುಂಬ ಸ್ಟ್ರಾಂಗ್ ಆಗಿರೋದು. ಒಂದು ಐರನ್ ಕಂಟೆಂಟ್ ಯಥೇಚ್ಛವಾಗಿದೆ. ಯಾವ ಅಕ್ಕಿಲೂ ನಿಮ್ಗೆ ಐರನ್ ಸಿಗಲ್ಲ, ಇದರಲ್ಲಿದೆ. ಐರನ್ ಕಂಟೆಂಟ್ ಯಥೇಚ್ಛವಾಗಿದೆ. ನಂಬರ್ 2, ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿದೆ. ಪ್ರತಿಯೊಂದು ಸೆಲ್ನೂ ಆ್ಯಕ್ಟಿವೇಟ್ ಮಾಡುತ್ತೆ. ನಾವು ಇವಾಗ ಹೋಗಿ ಒಳಕಲ್ಲಿ ತಂದು ರುಬ್ಬಕ್ಕೆ ಅಥವಾ ಮಜ್ಜಿಗೆ ಕಡಿಯೋಕ್ಕೆಲ್ಲ ನಾವು ಮಾಡೋಕ್ಕಾಗಲ್ಲ ಸಿಟಿಲಿ. ವಾಟ್ ಈಸ್ ದ ಆಲ್ಟರ್ನೇಟಿವ್? ವಾಕಿಂಗು, ಜಿಮ್ಮು ಅದೆಲ್ಲ ಬಿಟ್ಟು ವಾಟ್ ಈಸ್ ದ ಆಲ್ಟರ್ನೇಟಿವ್? ನಾವು ಊಟದಲ್ಲಿ ಬಿಳಿ ಅಕ್ಕಿ ಬಿಟ್ಬಿಟ್ಟು ಇದರಲ್ಲೇ ಬಿರಿಯಾನಿ, ಇದರಲ್ಲೇ ಟೊಮೆಟೊ ಬಾತ್ ಅದೆಲ್ಲ ನೀವು ಮಾಡ್ಕೊಳ್ಬೋದು. ಓಕೆ, ಇದು ಯಾವ ರೀತಿ ಯೂಸ್ ಮಾಡಬೇಕು ಅಂತ ನಾನು ಯಾರಾದರೂ ಕೇಳಿದ್ರೆ ಡೆಫಿನೆಟಾಗಿ ಹೇಳ್ತೀನಿ. ಯಾಕಂದರೆ ಇನ್ನೂ ಉದ್ದಾಗೋಗುತ್ತೆ ವೀಡಿಯೋ. ಸೊ ಐ ವಾಂಟ್ ಟು ಮೇಕ್ ಇಟ್ ಶಾರ್ಟ್ ವೀಡಿಯೋ. ರಕ್ತಸಾಲಿ ರೈಸ್, ಇದ್ರದ್ದು ಬ್ಯಾಕ್ ಕ್ಯಾಮ್ರಲ್ಲಿ ನಾನು ಇದು ಫೋಟೋ ಶೇರ್ ಮಾಡಿಕೊಂಡು ನಿಮಗೆ ಇದು ಮಾಡ್ತಿದ್ದೀನಿ. ಮತ್ತು ಇಟ್ಸ್ ನಾಟ್ ಎ ಪ್ರಮೋಷನ್. ನಾನು 560 ರೂಪಾಯಿ ಕೊಟ್ಬಿಟ್ಟು ಇದಿಷ್ಟು ಕೆಲವೊಂದು ಪ್ರಾಡಕ್ಟ್ಸ್ ಬೇಕಾಗಿತ್ತು ನನಗೆ, ನಾನು ತೊಗೊಂಡಿದ್ದೀನಿ. ಆಯಿತಾ? ನಾನು ಯಾರ ಹತ್ರನೂ ಫ್ರೀಯಾಗಿ ಏನೂ ತೊಗೊಳ್ಳಲ್ಲ. ನನಗೆ ಪರ್ಸ್ನಲಿ ಇಷ್ಟ ಆಗೋಲ್ಲ. ಕೆಲವೊಂದು ಗುಂಪು ಜನಕ್ಕೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್, ಇದು ಬಗ್ಗೆ ನೀವು ಕೇಳಿದ್ದೀರಾ, ಬ್ಲ್ಯಾಕ್ ರೈಸ್, ಕಪ್ಪಕ್ಕಿ. ಅಯ್ಯೋ ಹೆಂಗೆ ತಿನ್ನೋದು ಇದನ್ನು?
ಎಸ್ಪೆಷಲಿ ಫಾರ್ ಡಯಾಬಿಟಿಸ್. ಇದೆಲ್ಲ ಪ್ರಿಕಾಷನರಿ ಮೆಷರ್ಸ್ನ ಹೇಳ್ತಾ ಇರೋದು. ಮಕ್ಕಳಿಗೆ ಈಗಲಿಂದನೇ ಕೊಡಿ. ನನಗೆ ಯಾರಾದರೂ ಕಮೆಂಟ್ ಹಾಕಿದ್ರೆ ಹೇಮಾ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಯಾವ ರೀತಿ ಉಪಯೋಗಿಸೋದು. ನಾನು ಕಪ್ಪಕ್ಕಿ ಗಂಜಿ ಕುಡಿತೀನಿ ಬೆಳಗ್ಗೆ ಹೊತ್ತು, ಯಾಕಂದರೆ ನನ್ನ ಕಾಫಿ ಅಡಿಕ್ಷನ್ ಜಾಸ್ತಿ ಇದೆ ನನಗೆ. ಆಯಿತಾ, ಮೊದಲು 4 ಕಪ್ ಕಾಫಿ ಕುಡಿತಿದ್ದೆ, ಈಗ 2 ಕಪ್ ಕೇಳಿಸಿದ್ದೀನಿ, ಈಗ 1 ಕಪ್ ಕೇಳಿಸಿದ್ದೀನಿ. ಯಾಕಂದರೆ ನಾನು ಬೆಳಗ್ಗೆ ಹೊತ್ತು ಕಾಫಿ ಕುಡಿತಿಲ್ಲ, ಬ್ಲ್ಯಾಕ್ ರೈಸ್. ಯಾಕೆಂದರೆ ನಾನು ನನ್ನ ಸ್ಕಿನ್ ಚೆನ್ನಾಗಿಟ್ಕೊಂಡ್ರೆ ತಾನೇ ನಿಮ್ಗೆ ಹೇಳೋಕ್ಕೆ ಸಾಧ್ಯ. ಸೊ ಕಪ್ಪಕ್ಕಿ ಗಂಜಿ ನಾನು, ನಮ್ಮ ಮನೆ, ನಮ್ಮ ಹಸ್ಬೆಂಡು, ನನ್ನ ಮಕ್ಕಳು ಇಬ್ಬರು ಕುಡಿತೀವಿ. ಓಕೆ, ಕಪ್ಪಕ್ಕಿ ಗಂಜಿ. ನೆಕ್ಸ್ಟು ಈಗ ಹೇಳಿದೆ ನಾನು, ಇದರದ್ದು ಬ್ಯಾಕ್ ಕ್ಯಾಮ್ರಲ್ಲಿ ನಾನು ಡೀಟೇಲ್ಸ್ ಕೊಡ್ತೀನಿ. ಆಯಿತಾ. ನೆಕ್ಸ್ಟು, ಅಯ್ಯೋ ನಾವು ಅನ್ನ ತಿನ್ನಲ್ಲ ಚಪಾತಿ ತಿಂತೀವಿ, ಡಯಟ್ ಮಾಡ್ತೀವಿ ಅನ್ನೋರಿಗೆ ಇಲ್ಲಿದೆ. ಯಾವ ಗೋಧಿ ತಿಂತೀವಿ? ಗ್ಲೂಟೆನ್ ಯಥೇಚ್ಛವಾಗಿದೆ. ಗ್ಲೂಟೆನ್ ಅಂದರೆ ಏನು ನಿಮಗೆ ಗೊತ್ತು, ನಾನೇನು ಹೇಳೋದು ಬೇಡ. ನಾನಿವತ್ತು ತಂದಿರೋದು ಸಾಂಬಾ ವೀಟ್. ಇಟ್ಸ್ ಎ 0 ಗ್ಲೂಟೆನ್ ಇದರಲ್ಲಿ. ಆಯಿತಾ, ಎಲ್ಲೂ ಬರೆದಿಲ್ಲ ಅಥವಾ ಥಿಯರಿ ನಾಟ್ ಪ್ರೂವ್ಡ್. ಚಪಾತಿ ತಿಂದರೆ ದಪ್ಪ ಅಂದರೆ ಇವಾಗ ದಪ್ಪ ಇರೋರು ಚಪಾತಿ ತಿಂದರೆ ಇನ್ನೂ ದಪ್ಪ ಆಗ್ತಾರೆ ಅಂತ ಎಲ್ಲೂ ಬರೆದಿಲ್ಲ. ಆಯಿತಾ. ಸೊ ಗ್ಲೂಟನ್ ಫ್ರೀ ತಿನ್ಬೇಕು ನಾವಿವಾಗ. ರವೆನೂ ಅಷ್ಟೇ ಗ್ಲೂಟನ್ ಇದೆ ಅದರಲ್ಲೂ ಸ್ವಲ್ಪ. ಸೊ ಇದು ಸಾಂಬಾ ವೀಟ್. ನಾನು ಏನೇನು ತೋರಿಸಿದ್ದೀನೋ ನೀವು ಹೊರಗಡೆ ಅಮೆಝಾನಲ್ಲೇ ತೊಗೊಳ್ಳಿ ಅಥವಾ ನಿಮ್ಮ ಮನೆ ಹತ್ರ ಇರೋ ಗ್ರಾಸರಿ ಸ್ಟೋರಲ್ಲಿ ತೊಗೊಳ್ಳಿ, ಓಕೆನಾ. ಬಟ್ ನಾನು ನಮ್ಮ ಆಯುರ್ವೇದದಿಂದ ತರಿಸ್ಕೊಂಡಿದ್ದೀನಿ. ಯಾಕೆಂದರೆ ನನಗೆ ಅವ್ರ ಕ್ವಾಲಿಟಿ ಇಷ್ಟ. ಇದು ಸೆಕೆಂಡ್ ಬ್ಯಾಚ್ ನಾನು ತರಿಸ್ಕೊಂಡಿರೋದು. ಫಸ್ಟ್ ಬ್ಯಾಚ್ ಫುಲ್ ನಾನು ಮುಗಿಸ್ಬಿಟ್ಟು ನನಗೆ ಬಂದಿದ್ದ ರಿಸಲ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಯಾಕೆ ಇದೆ ಅಂದರೆ ನೋಡಿ, ನಮ್ಮ ಫ್ಯಾಮಿಲಿಲೇ ಒಬ್ಬರಿಗೆ ನಾನು ಈ ರೈಸ್ನ ಕೊಟ್ಟಿದ್ದೆ, ರಕ್ತಸಾಲಿ ರೈಸ್, ಓಕೆನಾ. ಅವ್ರಿಗೆ ಹಿಮೋಗ್ಲೋಬಿನ್ ಕಮ್ಮಿ ಇತ್ತು. ಈಗ 1 ತಿಂಗಳಾದಮೇಲೆ ಅವರ ಹಿಮೋಗ್ಲೋಬಿನ್ ಇನ್ಕ್ರೀಸ್ ಆಗಿದೆ. ನಾನೇನು ಯಾವುದೂ ಪ್ರಮೋಷನ್ ಮಾಡ್ತಿಲ್ಲ, ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ. ಬೇಕಿದ್ರೆ ತಗೊಳ್ಳಿ, ಇಲ್ಲ ಬಿಡಿ, ಅದು ನಿಮಗೆ ಪರ್ಸ್ನಲ್ ಚಾಯ್ಸ್, ರೈಟ್. ನಾನು ಮಾಡ್ತಿರೋದು ಕ್ಯಾನ್ಸರ್ ಯಾಕೆ ಬರುತ್ತೆ, ಯಾವ ರೀತಿ ತಡೆಗಟ್ಬೋದು ನಾವು ಗೃಹಿಣಿಯರು ಫ್ರಮ್ ಕಿಚನ್ ಅನ್ನೋದಕ್ಕೆ ಇವತ್ತಿನ ವೀಡಿಯೋ ನಾನು ಶೇರ್ ಮಾಡ್ತಾಯಿದ್ದೀನಿ. ಆಯಿತಾ. ಅವ್ರಿಗೆ ಐರನ್ ಕಂಟೆಂಟ್ ಇನ್ಕ್ರೀಸ್ ಆಗಿದೆ. 1 ತಿಂಗಳಾದಮೇಲೆ ಬ್ಲಡ್ ಟೆಸ್ಟ್ ಮಾಡಿ ಅವರೇ ಖುದ್ದಾಗಿ ನನಗೆ ಹೇಳಿದ್ದಾರೆ, ಹೇಮಾ ಬ್ಲಡ್ ಇದು ಇನ್ಕ್ರೀಸ್ ಆಗಿದೆ ಅಂತ, ಎಸ್ಪೆಷಲಿ ರಕ್ತಸಾಲಿ ರೈಸ್, ರೈಟ್. ಸೊ ಇವಾಗ ನಾನು ಬ್ಯಾಕ್ ಕ್ಯಾಮ್ರಲ್ಲಿ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ತೀನಿ, ಇದು ಡೀಟೇಲ್ಸ್ ಕೊಡ್ತೀನಿ. ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ತೊಗೊಳ್ಳಿ ಅಂತ ನಾನು ಏನು ಹೇಳ್ತಿಲ್ಲ, ಯಾಕಂದರೆ ನಾನು ಯಾರ ಪ್ರಾಡಕ್ಟು ಪ್ರಮೋಟ್ ಮಾಡಲ್ಲ, ನಂಬರ್ 1. ಎರಡನೇದು, ಇದು ನಿಮಗೆ ಹೊರಗಡೆನೂ ಅವೈಲೇಬಲ್ ಇದೆ, ಓಕೆನಾ. ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ, ಬನ್ನಿ ಬ್ಯಾಕ್ ಕ್ಯಾಮ್ರಲ್ಲಿ ಫುಲ್ ಡೀಟೇಲ್ಸ್ ಕೊಡ್ತೀನಿ, ಹೋಗಬಲ್ಲ ಫ್ರೆಂಡ್ಸ್. ಇದು ನೋಡಿ, ಇದು ರಕ್ತಸಾಲಿ ರೈಸ್ ಕಾಣ್ತಿದೆ ನಿಮಗೆ. ಹಿಂದಿನ ಕಾಲದಲ್ಲೆಲ್ಲ ಈ ಕೆಂಪಕ್ಕಿ ಬರ್ತಿತ್ತು ನೋಡಿ, ಅದೇ ಥರ ಇದೆ. ಆಯಿತಾ. ನೋಡಿ, ನಮ್ಮದು ಸ್ವಲ್ಪ ಡಾರ್ಕಿಶ್ ಕೆಂಪು ಬರ್ತಿತ್ತು. ಇದು ಬಂದ್ಬಿಟ್ಟು ಇದನ್ನು ಕ್ಯಾನ್ಸರ್ ಪೇಷಂಟ್ಸ್ಗೆ ಕೊಡ್ತಾರೆ. ಯಾಕೆ ಅಂದರೆ ಡ್ಯೂ ಟು ಹೈ ಆ್ಯಂಟಿ ಆಕ್ಸಿಡೆಂಟ್ ನ್ಯೂಟ್ರಿಷನ್ಸ್ ಇದೆ ಅಂತ. ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಇದು ಯಥೇಚ್ಛವಾಗಿದೆ. ಆಮೇಲೆ ಫ್ರೀ ರ್ಯಾಡಿಕಲ್ಸು, ರೆಡ್ಯೂಸಸ್ ಆಕ್ಸಿಡೇಟಿವ್ ಸ್ಟ್ರೆಸ್ಸು, ಫ್ರೀ ರ್ಯಾಡಿಕಲ್ಸ್ನ ಫೈಟ್ ಮಾಡುತ್ತೆ. ಆಯಿತಾ. ಕಾರ್ನಿಕ್ ಡಿಸೀಸಸ್ನ ಕಡಿಮೆ ಮಾಡುತ್ತೆ, ಬರ್ದೇರಂಗೆ ತಡೆಯುತ್ತೆ. ನೆಕ್ಸ್ಟು ಇಮ್ಯೂನ್ ಸಿಸ್ಟಮ್ನ ಬಿಲ್ಟ್ ಮಾಡುತ್ತೆ. ಜಿಂಕ್ ಮತ್ತು ಐರನ್ನು ಯಥೇಚ್ಛವಾಗಿದೆ ನಮ್ಮ ಕೆಂಪಕ್ಕಿ. ಬ್ಲಡ್ ಹೆಲ್ತ್ ಅಂದರೆ ಆಯುರ್ವೇದದಲ್ಲಿ ಬ್ಲಡ್ ಎನ್ಹಾನ್ಸಿಂಗ್ ಅಂತ ಹೇಳ್ತಾರೆ. ಅಂದರೆ ಹೈ ಲೆವೆಲ್ ಆಫ್ B5 ಇದ್ದಾಗ ಇದಿರುತ್ತೆ, ವಿಚ್ ಏಡ್ಸ್ ಇನ್ ದ ಪ್ರೊಡಕ್ಷನ್ ಆಫ್ ರೆಡ್ ಸೆಲ್ಸ್ ಅಂತ ಹೇಳ್ತೆ. ಅಂದರೆ RBCನ ಇನ್ಕ್ರೀಸ್ ಮಾಡೋ ಶಕ್ತಿ ಇದೆ ಇದಕ್ಕೆ. ಆಯಿತಾ. ಇದು ಕೆಂಪಕ್ಕಿ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ನೆಕ್ಸ್ಟು ನ್ಯೂಟ್ರಿಷನ್ಸ್ ಯಥೇಚ್ಛವಾಗಿದೆ. ಯಾಕೆ ನ್ಯೂಟ್ರಿಷನ್ಸ್ ಜಾಸ್ತಿ ಇದೆ ಹೇಮ ಅಂದರೆ ಇದರಲ್ಲಿ ನಿಮಗೆ ಅನ್ಪಾಲಿಷ್ಡ್ ಇದೆ ಅಕ್ಕಿ. ಈ ಅನ್ಪಾಲಿಷ್ಡ್ ಅಕ್ಕಿ ಆದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಮೆಗ್ನೀಷಿಯಮು, ಫಾಸ್ಫರಸ್ಸು ಯಥೇಚ್ಛವಾಗಿ ಹಂಗೆ ಇರುತ್ತೆ. ಫೈಬರ್ ಇರುತ್ತೆ, ವಿಟಮಿನ್ B1, B2, B6, E ಇರುತ್ತೆ. ಅದೇ ನೀವು ಪಾಲಿಷ್ ಮಾಡಿದ್ರೆ ನಿಮ್ಗೆ ಸಿಗಬೇಕಾಗಿರೋ ಸತ್ವ ಏನೂ ಸಿಗಲ್ಲ. ಆಯಿತಾ. ನಾನು ಇದನ್ನು ನಮ್ಮ ಆಯುರ್ವೇದದಲ್ಲಿ ತೊಗೊಂಡೆ. ಇದ್ರ ಬೆಲೆ ಇಲ್ಲೇ ಇದೆ ನೋಡಿ, 400 ಗ್ರಾಮ್ಗೆ ಕಾಣ್ತಿದೆಯಾ, ಹೊಸ ಬ್ಯಾಚು, 100 ರೂಪಾಯಿ. ನಾನು ಅಲ್ಲೇ ತೊಗೊಳ್ಳಿ ಅಂತ ಹೇಳ್ತಿಲ್ಲ, ನೀವು ಎಲ್ಲದೂ ತೊಗೊಳ್ಳಿ, ಒಟ್ನಲ್ಲಿ ತೊಗೊಳಕ್ಕೆ ಶುರು ಮಾಡಿ. ಆಯಿತಾ. ಇದೊಂದು ಹೇಳಿದೆ. ನೆಕ್ಸ್ಟು, ಕೆಲವರು ಅಯ್ಯೋ ನಾವು ಇದು ಮಾಡ್ತಿದ್ದೀವಿ, ಡಯಟ್ ಮಾಡ್ತಿದ್ದೀವಿ, ಬಟ್ ಇದನ್ನು ತೊಗೊಳಕ್ಕೆ ಮುಂಚೆ ನಿಮ್ಮ ಡಾಕ್ಟ್ರನ್ನ ಒಂದು ಸಲ ಕನ್ಸಲ್ಟ್ ಮಾಡಿಕೊಡಿ. ಅದನ್ನು ನಾವು ಹೇಳಲೇಬೇಕಾದ್ರೆ ಸೋಷಿಯಲ್ ಮೀಡಿಯಾಲಿ. ಆಯಿತಾ. ಈ ಪಾಯಿಂಟ್ನ ಕ್ಲಿಯರ್ ಮಾಡಿದ್ದೀನಿ. ನೆಕ್ಸ್ಟು, ಇವಾಗ ಬ್ಲ್ಯಾಕ್ ರೈಸ್ ಬಗ್ಗೆ ಬರ್ತೀನಿ. ಇದಂತೂ ಅಮೃತ ಅಂತಲೇ ಹೇಳ್ತೀನಿ. ಬ್ಲ್ಯಾಕ್ ರೈಸು ನಾನು ಅವ್ರ ಹತ್ರ ತೊಗೊಂಡೆ, ಮತ್ತೆ ಹೇಳ್ತಿದ್ದೀನಿ, ಪ್ರಮೋಷನ್ ಅಂತೂ ನಾನು ಮಾಡ್ತಿಲ್ಲ. ಆಯಿತಾ. ಈಗ ಬ್ಲ್ಯಾಕ್ ರೈಸ್ ಬಗ್ಗೆ ಕ್ಯಾನ್ಸರ್ ಪೇಷಂಟ್ಸ್ಗೆ ಇದು ಕೊಡ್ತಾರೆ. ಆಯಿತಾ. ಯಾಕೆ ಕೊಡ್ತಾರೆ ಹೇಮ ಅಂದರೆ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇದೆ ಇದರಲ್ಲಿ, ನ್ಯೂಟ್ರಿಷನ್ ಕಂಟೆಂಟ್ಸ್ ಯಥೇಚ್ಛವಾಗಿದೆ.
ಆಮೇಲೆ ಆ್ಯಂಥೋಸೈಸಿನ್ ಅಂತ ಒಂದು ಆ್ಯಂಟಿ ಆಕ್ಸಿಡೆಂಟ್ ಇದೆ, ಹೈ ಇದೆ ಇದರಲ್ಲಿ, ಆಯಿತಾ. ಇದು ಆ್ಯಂಟಿ ಆಕ್ಸಿಡೆಂಟು ಅದು ತುಂಬ ಬಾಡಿಗೆ ಹ್ಯುಮಿನಿಟಿ ಸಿಸ್ಟಮ್ನ ಪ್ರೊವೈಡ್ ಮಾಡುತ್ತೆ. ನಾಲ್ಗೆಗೆ ಯಾವುದು ರುಚಿ ಇರಲ್ಲ ನೋಡಿ, ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್, ಆಯಿತಾ. ನೆಕ್ಸ್ಟು ಇವಾಗ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಹೇಳಿದೆ ನಾನು ಇದ್ರ ಬಗ್ಗೆ. ಮತ್ತು ಈಗ ಕೆಲವೊಂದು ಕಡೆ ಬ್ಲ್ಯಾಕ್ ರೈಸ್ನ ಶುರು ಮಾಡಿದ್ದಾರೆ ತಿನ್ನೋದಕ್ಕೆ. ಇದರಲ್ಲಿ ಕಪ್ಪಕ್ಕಿಲಿ ನಮಗೆ 23 ಟೈಪು ಆ್ಯಂಟಿ ಆಕ್ಸಿಡೆಂಟ್ ಇದೆ. ನೀವು ಎಲ್ಲಾದರೂ ಸರ್ಚ್ ಮಾಡ್ಕೊಳ್ಳಿ, 23 ಟೈಪ್ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಇದು ಪ್ರತಿಯೊಂದು ಕಣಗಳ ಸೆಲ್ಸ್ನೂ ಇದು ರೀಜನರೇಟ್ ಮಾಡುತ್ತೆ, ಫ್ರೀ ರ್ಯಾಡಿಕಲ್ಸ್ನ ಫೈಟ್ ಮಾಡುತ್ತೆ, ಆಯಿತಾ. ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಯಥೇಚ್ಛವಾಗಿದೆ ಕಪ್ಪಕ್ಕಿಲಿ. ಇದು ಲ್ಯಾಬಲ್ಲೂ ಪ್ರೂವ್ ಆಗಿದೆ, ಇದು ಆಯುರ್ವೇದದಲ್ಲೂ ಪ್ರೂವ್ ಆಗಿದೆ, ಇದು ನಾನು ನಿಮಗೆ ಹೇಳ್ತಾನೂ ಇದ್ದೀನಿ, ಆಯಿತಾ. ಇದೇನು ಮಾಡುತ್ತೆ ಅಂದರೆ ಗ್ರೋತ್ ಆ್ಯಂಡ್ ಸ್ಪ್ರೆಡ್ ಆಫ್ ಮೆಟಾಸಿಸ್ ಆಫ್ ವೇರಿಯಸ್ ಕ್ಯಾನ್ಸರ್ ಸೆಲ್ಸ್ ಅಂತ ಹೇಳ್ತಾರೆ, ಇನ್ಕ್ಲೂಡಿಂಗ್ ಅದು ಹೆಂಗಸರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್, ಅದು ಹೆಂಗಸರು ಗಂಡಸರು ಅಂತಿಲ್ಲ, ಬ್ರೆಸ್ಟು, ಕೋಲನ್ನು, ಲಿವರು ಕ್ಯಾನ್ಸರ್ ಸೆಲ್ಸ್ನ ತಡೆಗಟ್ಟುತ್ತೆ. ಇದು ಡೈಲಿ ತಿಂತಾ ಬಂದರೆ ಟ್ಯೂಮರ್ಸ್ನ ಗ್ರೋತ್ನ, ರಿಸ್ಕ್ ಆಫ್ ಟ್ಯೂಮರ್ ಗ್ರೋತ್ನ ರೆಡ್ಯೂಸ್ ಮಾಡುತ್ತೆ. ಆಮೇಲೆ ಹೈ ಇನ್ ಫೈಬರ್, ಅದು ನಮಗೆ ತುಂಬ ಮುಖ್ಯ ಆಗುತ್ತೆ, ಹೈ ಇನ್ ಫೈಬರ್ ಇದು, ಆಯಿತಾ. ಆ್ಯಂಟಿ ಇನ್ಫ್ಲಮೇಟ್ರಿ ಎಫೆಕ್ಟು ಸೂಪರಾಗಿದೆ, ಜಾಸ್ತಿನಿದೆ, ಯಥೇಚ್ಛವಾಗಿದೆ, ಆಯಿತಾ. ಯಾಕಿದೆ ಅಂದರೆ ಆ್ಯಂಥೋಸೈಸಿನ್ಸು ಈ ಬ್ಲ್ಯಾಕ್ ಅಕ್ಕಿಲಿದೆ ನೋಡಿ, ಕಪ್ಪಕ್ಕಿಲಿ ಹ್ಯಾವ್ ಪೊಟೆಂಟ್ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಜಾಸ್ತಿ ಇದೆ ಈ ಕಪ್ಪಕ್ಕಿಗೆ, ಆಯಿತಾ. ನೆಕ್ಸ್ಟು ನೀವು ಏನೇ ಮಾಡೋಕ್ಕೆ ಮುಂಚೆ ನಿಮ್ಮ ಡಾಕ್ಟ್ರನ್ನ ಒಂದು ಸಲ ಕನ್ಸಲ್ಟ್ ಮಾಡ್ಕೊಳ್ಳಿ, ಅದನ್ನು ನಾನು ಹೇಳಲೇಬೇಕಾದ್ರೆ. ನೆಕ್ಸ್ಟು ಇವಾಗ ಕೆಲವರು ನಾವು ಡಯಟ್ ಮಾಡ್ತಿದ್ದೀವಿ, ಅನ್ನ ತಿನ್ನಲ್ಲ, ಗೋಧಿ ತಿಂತೀವಿ, ಎಸ್, ಆ ವಿಷಯಕ್ಕೂ ಬರ್ತೀನಿ. ಏನಿದು ಸ್ಪೆಷಲ್ ಸಾಂಬಾ ಗೋಧಿ ಅಂತ ಕೆಲವ್ರಿಗೆ ಗೊತ್ತಿರಲ್ಲ. ಸಾಂಬಾ ಗೋಧಿಲಿ ಏನಿದೆ, ಇದೇನು ಹೊಸ್ದಾಗಿ ಕೇಳಿರ್ಬೋದಲ್ಲ ಹೆಸರು ಅಂತ ಕೆಲವರು ಅಂದ್ಕೊಳ್ಬೋದು, ಅದರದ್ದು ಡೀಟೇಲ್ಸು ಕೊಡ್ತೀನಿ. ಸಾಂಬಾ ವೀಟ್ ಬಂದುಬಿಟ್ಟು ನಮಗೆ ರಿಚ್ ಇನ್ ಫೈಬರ್ ಪ್ರೋಟೀನ್, ಅಂದರೆ ಇವಾಗ ಹಂಗಂದರೆ ಅರ್ಥ ಆಗಲ್ಲ ಏನಿದೆ ಫೈಬರ್ ಪ್ರೋಟೀನ್ ಅಂತಾರೆ ಅಂತ ಇನ್ನು ಕೆಲವು ಜನಕ್ಕೆ, ಅದಕ್ಕೆ ನಾನು ಹೇಳ್ತೀನಿ ಕಬ್ಬಿಣಾಂಶ, ಮೆಗ್ನೀಷಿಯಮ್, ಜಿಂಕ್ ಯಥೇಚ್ಛವಾಗಿದೆ. ಇದು 3 ಯಥೇಚ್ಛವಾಗಿದ್ದರೆ ಒಂದು ಬಾಡಿಲಿ ಏನಾಗುತ್ತೆ, ಡೈಜೆಷನ್ ಇಂಪ್ರೂವ್ ಆಗುತ್ತೆ, ವೆಯ್ಟ್ ಮ್ಯಾನೇಜ್ಮೆಂಟ್ ಆಗುತ್ತೆ, ಆಮೇಲೆ ಶುಗರ್ ಲೆವೆಲ್ ಕಂಟ್ರೋಲ್ ಆಗುತ್ತೆ. ಡಯಾಬಿಟಿಸ್ ಅವ್ರಿಗೆ ಅದು ತುಂಬ ಮುಖ್ಯ, ಯಾಕೆಂದರೆ ಇದು ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇದೆ, ಆಮೇಲೆ ಹೈ ಫೈಬರ್ ಕಂಟೆಂಟ್ ಇದೆ, ಆಯಿತಾ. ಇದು ಗುಡ್ ಚಾಯ್ಸ್ ಫಾರ್ ಡಯಾಬಿಟಿಸ್. ನಿಮಗೆ ಡಯಾಬಿಟಿಕ್ ಇದೆಯೋ ಇಲ್ವೋ ಇದನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ ವಿತ್ ಯೋರ್ ಡಾಕ್ಟರ್ಸ್ ಕನ್ಸಲ್ಟೇಷನ್, ಅದನ್ನು ನಾನು ಹೇಳೇ ಬಿಡ್ತೀನಿ. ಇದನ್ನು ನೀವು ಬೇಕಾದ್ರೆ ತರಿಯಾಗಿ ಮಾಡಿ ಉಪ್ಪಿಟ್ಟು ಮಾಡ್ಕೊಳ್ಬೋದು, ಚಪಾತಿ ಮಾಡ್ಕೊಳ್ಬೋದು, ಓಕೆ ಫೈನ್. ಮತ್ತು ಈ ಕೆಲವ್ರಿಗೆ ಗೋಧಿ ತಿಂದರೆ ಕಾನ್ಸ್ಟಿಪೇಷನ್ ಆಗುತ್ತೆ, ಬಟ್ ಈ ಸಾಂಬಾ ವೀಟಲ್ಲಿ ಇಲ್ಲ, ಆ ಥರ ಇಲ್ಲ ನೋಡಿ. ಇದೇ ಕಂಪನಿ ತೊಗೊಳ್ಬೇಕು ಅಂತಿಲ್ಲ, ನಿಮ್ಗೆ ಹೊರಗಡೆ ಮಾರ್ಕೆಟಲ್ಲಿ ಬೇರೆ ಬೇರೆ ಕಂಪನಿಯವ್ರದ್ದು ಇದೆ ಸಾಂಬಾ ವೀಟ್, ದಯವಿಟ್ಟು ಅಲ್ಲೂ ತೊಗೊಳ್ಬೋದು. ಇದರಲ್ಲಿ ಹೈ ಫೈಬರ್ ಇರೋದ್ರಿಂದ ನಮಗೆ ಡೈಜೆಷನ್ ಹೆಲ್ಪ್ ಆಗುತ್ತೆ. ಎಷ್ಟೋ ಸಲ ಕಾನ್ಸ್ಟಿಪೇಷನ್ ಇರುತ್ತೆ ನೋಡಿ, ಅಂಥವ್ರಿಗೆ ಏನಂತೀವಿ, ಸೊಪ್ಪು ತಿನ್ನಿ ಅಂತಾರೆ, ತರಕಾರಿ ತಿನ್ನಿ ಅಂತಾರೆ, ಹೈ ಫೈಬರ್ ಇರೋದು, ನಾರಿನಾಂಶ ಯಥೇಚ್ಛವಾಗಿರೋದು, ಸೊಪ್ಪು ತಿನ್ನಿ ಅಂತಾರೆ. ಯಾಕಂತಾರೆ, ಸುಮ್ಮನೆ ಅನ್ನಲ್ಲ. ಹಿಂದಿನ ಕಾಲದಲ್ಲೆಲ್ಲ ಹೇಳೋರಲ್ಲ ನಮ್ಮಜ್ಜಿ, ಚೆನ್ನಾಗಿ ಸೊಪ್ಪು ತಿನ್ನು ಅನ್ನೋರು, ದಂಟಿನ ಸೊಪ್ಪು ಅದು ಇದು, ಅಂದರೆ ನಾರಿನಾಂಶ ಯಥೇಚ್ಛವಾಗಿರೋದು ತಿನ್ನಿ ಅಂತ ಹೇಳ್ತಾರೆ. ವೆಯ್ಟ್ ಮ್ಯಾನೇಜ್ಮೆಂಟ್ ಆಗುತ್ತೆ, ಹಾರ್ಟ್ಗೆ ತುಂಬ ಒಳ್ಳೆಯದಿದು, ಆಯಿತಾ. ಸೊ ಇವತ್ತಿನ ಈ 3 ಪ್ರಾಡಕ್ಟು ತುಂಬ ಯೂಸ್ಫುಲ್ಲು, ಎಸ್ಪೆಷಲಿ ಲೇಡೀಸು ಕಿಚನಲ್ಲಿ ಸ್ಟಾರ್ಟ್ ಮಾಡಲೇಬೇಕು. ನಾನು ರೆಕಮೆಂಡ್ ಮಾಡೋದು ಸಾಂಬಾ ವೀಟ್ಗಿನ ಜಾಸ್ತಿ, ಯಾಕಂದರೆ ನಮ್ಮ ಸೌತಲ್ಲಿ ಜಾಸ್ತಿ ಚಪಾತಿ ತಿನ್ನಲ್ಲ. ಸೊ ಮುದ್ದೆನ ಸ್ಟಾರ್ಟ್ ಮಾಡಿ, ಅವ್ರು ಈ ಥರ ಅಕ್ಕಿನ ಸ್ಟಾರ್ಟ್ ಮಾಡಿ, ಬಿಳಿ ಅಕ್ಕಿನ ಕಂಪ್ಲೀಟಾಗಿ ಯೂಸ್ ಮಾಡೋದು ಸ್ಟಾಪ್ ಮಾಡಿ. ಮಕ್ಕಳು ಪುಟ್ಟವರಿಂದಾಗಲೇ ನಾವು ಸ್ಟಾರ್ಟ್ ಮಾಡಬೇಕು ಅವ್ರಿಗೆ ಈ ಥರ ಹ್ಯಾಬಿಟ್ಸ್, ಓಕೆನಾ. ಇವತ್ತಿನ ವೀಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಅಕಸ್ಮಾತ್ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇಲ್ಲೇ ಕಂಪನಿ ತೊಗೊಳ್ಳಿ ಅಂತ ನಾನು ಹೇಳಲ್ಲ, ನೀವು ಎಲ್ಲಾದರೂ ತೊಗೊಳ್ಳಿ, ದಯವಿಟ್ಟು ಪ್ರಾಡಕ್ಟ್ನ ತೊಗೊಳ್ಳಿ, ಓಕೆನಾ. ದಿಸ್ ಇಸ್ ನಾಟ್ ಎ ಪ್ರಮೋಷನ್ ವೀಡಿಯೋ ಅಂತ ಹೇಳ್ತಾ, ಯಾರಿಗಾದ್ರೂ ಡೌಟ್ ಇದ್ದರೆ ಹೇಳಿ, ನಾನು ಸ್ಕ್ರೀನ್ಶಾಟ್ ಮಾಡಿರೋದು ಅಮೌಂಟ್ದು ಸ್ಕ್ರೀನ್ಶಾಟ್ ಕಳಿಸ್ಬಿಡ್ತೀನಿ ನಿಮಗೆ, ಓಕೆ. ಸೊ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ, ಹೋಗಿ ಬರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.